ಇವತ್ತು ನಮ್ಮ ಅಣ್ಣವ್ರು ಈರುಳ್ಳಿ ಬೆಳೆದಿದಾರಲ್ಲ ಅದನ್ನ ಕೀಳೋದಕ್ಕೆ ನಮ್ಮ ಕೂಲಿಯವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ. ಹಾಗೆ ನಮ್ಮ ಟ್ರ್ಯಾಕ್ಟರ್ ಮುಂದೆ ಒಂದು ಬೈಕ್ ಹೋಗ್ತಿದೆಯಲ್ಲ ಅದ್ರಲ್ಲಿ ಹೋಗ್ತಿರೋದು ನಮ್ಮ ಅಪ್ಪ ಅಮ್ಮ. ಬೋರ್ ಪೂಜೆ ಮತ್ತೆ ಭೂತಪ್ಪನ ಪೂಜೆ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ, ಹಿಂದೆನೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಎದ್ದು ಹಾಲು ಕರೆದು ಸಗಣಿ ಬಾಚಿ ಇವಾಗ ಹೊಲಕ್ಕೆ ಕೂಡ ಹೋಗ್ತಾ ಇದ್ದೀನಿ. ಇದೆಲ್ಲ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಆದರೆ ಇವತ್ತೆಲ್ಲ ಈಡೇರ್ತಾ ಇದೆ. ಸಖತ್ ಖುಷಿ ಆಗ್ತಿದೆ ನಂಗಂತೂ ಮಾತ್ರ. ಎಕ್ಸೈಟ್ಮೆಂಟ್ ನಿಮಗೆ ಗೊತ್ತಾಗ್ತಿದೆ ಅನ್ಸತ್ತೆ. ಮತ್ತೆ ನಮ್ಮ ಕೂಲಿ ಹೆಂಗಸರು ಏನು ಮಾಡಿದ್ರು ಅಂತ ಅಂದರೆ, ಕಳ್ಳೆ ಆ ಕಡೆ ಈ ಕಡೆ ಬೆಳೆದಿರ್ತಾವಲ್ಲ, ನಾನು ಅವ್ರ ಜೊತೆ ಮಾತಾಡ್ಕೊಂಡು ಸುಮ್ಮನೆ ಕೂತಿದ್ದೆ. ನನಗೆ ಗೊತ್ತೇ ಇರಲಿಲ್ಲ ಅವ್ರು ನನ್ನ ಬಗ್ಸಿ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ರು ಗೊತ್ತಾ. ಹಾಗೆ ನನಗೆ ಈರುಳ್ಳಿ ಕೀಳೋದನ್ನ ಕೂಡ ಹೇಳ್ಕೊಟ್ರು. ಮೊದಲನೇ ಸಲ ಕೀಳುವಾಗ ಬೇಡ್ಕೊಂಡು ಬೇಗ ಸಾಗಲಿ ಅಂತ ಹೇಳ್ಕೊಂಡು ಕೀಳು ಅಂತಾನು ಹೇಳಿದ್ರು. ಈ ಕಡೆ 3 ಎಕರೆಗೆ ನಮ್ಮ ಅಣ್ಣವರು ತೊಗರಿ ಹಾಕಿದ್ದಾರೆ, ಅದ್ರ ಪಕ್ಕದಲ್ಲೇ ಈರುಳ್ಳಿ. ಇವಾಗ ಇದನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಕೂಲಿಯವ್ರು ಬಂದಿದ್ದಾರೆ. 2 ಎಕರೆಲಿದೆ ಈರುಳ್ಳಿ, ಕೀಳ್ಬೇಕಿವತ್ತು. ಈ ಸಲ ಹಿಡ್ಕೊಂಡು ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ನಾನೇ ಕಿತ್ತಿರೋದು. ಎಷ್ಟು ಚೆನ್ನಾಗಿ ಕಿತ್ತಿದ್ದೀನಿ ಅಂತ ನೀವೇ ನೋಡಿ. ನಾನು ಚಿಕ್ಕವಳಿದ್ದಾಗಿಂದನೂ ನಾವು ಈರುಳ್ಳಿ ಬೆಳಿತಾನೆ ಇದ್ವಿ, ಆದರೆ ಯಾವತ್ತೂ ನಾನು ಕಿತ್ತಿರಲಿಲ್ಲ. ಆದರೆ ಇವತ್ತು ಕಿತ್ತಿದ್ದೀನಿ ಅಂತ ತುಂಬ ಖುಷಿ ಆಗ್ತಾ ಇದೆ. ಯಾವಾಗಲೂ ಇದು ಒಣಗಿರೋ ಗೆಡ್ಡೆನ ರಪ್ಪದಲ್ಲಿ ತಂದ ಮೇಲೆ ಸೈಜ್ ಮಾಡಿ ಪ್ಯಾಕೆಟ್ ಮಾಡೋದನ್ನು ಮಾತ್ರ ನೋಡಿದ್ದೆ. ಇವತ್ತು ಸ್ಟಾರ್ಟಿಂಗಿಂದ ನೋಡ್ತಿದ್ದೀನಿ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನೋ ಖುಷಿ ಕೂಡ ತುಂಬ ಇದೆ. ಹಾಗೆ ಇವರೆಲ್ಲ ಕೆಲಸ ಮಾಡ್ತಾ ಏನೇನು ಮಾತಾಡ್ಕೊಳ್ತಾರೆ ಅಂತಂದರೆ, ನೆನ್ನೆ ಏನೇನು ನಡೆದಿತ್ತು ಸೀರಿಯಲಲ್ಲಿ ಅಂತ ಫುಲ್ ಸೀರಿಯಸ್ ಆಗಿ ಮಾತಾಡ್ತಿರ್ತಾರೆ. ಏನಪ್ಪ ಅಂತ ಯೋಚನೆ ಮಾಡ್ತಿರುವಾಗ ಲಾಸ್ಟಲ್ಲಿ ಹೇಳ್ತಿದ್ರು, ಈ ಸೀರಿಯಲಲ್ಲಿ ಹಿಂಗಾಯ್ತಂತೆ ಅಂತ. ಇದು ನಮ್ಮ ಅಣ್ಣವ್ರ ಹೊಲ, ಇಲ್ಲಿಂದ ನಮ್ಮ ಹೊಲಕ್ಕೆ ಹೋದ್ವಿ. ಇದು ನಮ್ಮ ಈರುಳ್ಳಿ. ಫಸ್ಟ್ ಬ್ಯಾಚ್ ಆಲ್ರೆಡಿ ಹಾರ್ವೆಸ್ಟ್ ಮಾಡಿದ್ದೀವಿ. ಇದನ್ನು ಹಾರ್ವೆಸ್ಟ್ ಮಾಡೋದಕ್ಕೆ ಇನ್ನೂ 20 ಡೇಸ್ ಟೈಮ್ ಬೇಕು ಗಡ್ಡೆ ಸೈಜ್ ಬರೋದಕ್ಕೆ. ಹಾಗೆ ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಬೋರ್ ಪೂಜೆ ಮಾಡಿ ಕೂತಿದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀನಿ. ಈ ನಮ್ಮ ಬೋರ್ನ 1996 ಹಾಕ್ಸಿದ್ದು. ಅಲ್ಲಿಂದ ಇಲ್ಲಿವರೆಗೂ ನೀರು ಚೆನ್ನಾಗೇ ಬರ್ತಾ ಇದೆ. ಕೊನೆವರೆಗೂ ಹೀಗೆ ಇರ್ಲಪ್ಪ ಅಂತ ಬೇಡ್ಕೊಂತ ಪೂಜೆ ಮಾಡ್ತಾ ಇದ್ವಿ ನಾನು ನನ್ನ ತಂಗಿ. ಇದು ನಮ್ಮ ಬೋರು. ಪಕ್ಕದಲ್ಲಿ ಸೆಕೆಂಡ್ ಬ್ಯಾಚ್ ಈರುಳ್ಳಿ ಕೀಳ್ತೀವಿ ಅಂತ ಹೇಳದ್ನಲ್ಲ, ಅದು. ಇಲ್ಲಿದ್ದು ಫಸ್ಟ್ ಬ್ಯಾಚ್ ಈರುಳ್ಳಿ ಕಿತ್ತಾಗಿದೆ. ಆ ಕಡೆ ಸ್ವಲ್ಪ ಈರುಳ್ಳಿ ರಿಮೈನಿಂಗ್ ಇದೆ. ಹಾಗೆ ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಗಂಧದ ಮರ. ಅದ್ರ ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಅವ್ರದ್ದು ಹೊಲ ಇದೆ, ಒಂದು 30 acres ಇದೆ, ಅಲ್ಲೂ ಏನೋ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಮೆಕ್ಕೆಜೋಳ ಹಾಕಿದ್ದೀವಿ ನಮ್ಮದು. ಅದ್ರ ಪಕ್ಕದಲ್ಲಿ ನಮ್ಮ ಅಣ್ಣ ಅವ್ರದ್ದು ಅಡಿಕೆ ತೋಟಗಳಿದ್ದಾವೆ, ಅಲ್ಲಿಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇದು ಜಂಬಿ ಗಿಡ ಅಂತ. ಇದು ಮತ್ತು ಹುತ್ತ ಆವಿನ ಹುತ್ತ ಎಲ್ಲಿ ಇರ್ತದೆ ಅಲ್ಲಿ ನೀರಿಂದ ಸೆಲೆ ಇರುತ್ತೆ. ನಮ್ಮ ಬೋರ್ ಪಕ್ಕದಲ್ಲೇ ಇದಿತ್ತು, ಅದಕ್ಕೆ ಇಲ್ಲೇ ಹಾಕ್ಸಿರೋದು ನಾವು. ಪಾಯಿಂಟ್ ಮಾಡಿರೋದು ಇಲ್ಲೇ ಮಾಡಿರೋದು. ಅದನ್ನು 20 ದಿವಸ ಬೇಕು ಕೀಳೋದಕ್ಕೆ. ಅದನ್ನು ಇದು ಫಸ್ಟ್ ಇದ್ದಿದ್ದು ಕಿತ್ತಾಕಿರೋದು ಈ ಥರ ಡ್ರೈ ಆಗೋವರೆಗೂ ಬಿಡ್ಬೇಕು ಹೊರದಾಗಿ. ಓಕೆ. ಹಾಗೆ ನಮ್ಮ ಹೊಲದಲ್ಲಿ ಪಲ್ಕಿನ ಸೊಪ್ಪು ಕೂಡ ಬೆಳೆಸ್ಕೊಂಡಿದ್ದೀವಿ ಒಂದು ಸೈಡಲ್ಲಿ. ಅದ್ರ ಪಕ್ಕದಲ್ಲಿ ಕೊತ್ತಂಬರಿ ಗಿಡ ಕೂಡ ಇದೆ. ನಾವು ಬ್ಯಾಂಗ್ಳೂರಿಗೆ ಹೊರಟಿದ್ವಿ ಅಂತ ಹೇಳಿ ನಮ್ಮಮ್ಮ ಅಪ್ಪ ಮತ್ತು ನನ್ನ ತಂಗಿ ಕಿತ್ಕೊತಾ ಇದ್ರು. ಪಾಲಕ್ ಸೊಪ್ಪಿಗೆ ಪಲ್ಕಿನ ಸೊಪ್ಪು ಅಂತ ಕರಿತೀವಿ ನಮ್ಮ ಊರ ಕಡೆ. ನಾವೇ ಬೆಳ್ಕೊಂಡಿರೋ ಸೊಪ್ಪು ತರಕಾರಿ ಹಣ್ಣನ್ನ ತಿಂತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ. ನಾನು ಬರೀ ವಿಡಿಯೋ ಮಾಡ್ಕೊತಿದ್ದೆ ಅಂತ ನಮ್ಮಮ್ಮ ಏನು ಹೇಳಿದ್ರು ಕೇಳಿಸ್ಕೊಳ್ಳಿ. ಕೇಳ್ತೀನಿ ತಡಿ. ಪಾಲಕ್ ಸೊಪ್ಪು ಕಿತ್ತ ಮೇಲೆ ನಮ್ಮಮ್ಮ ಕೊತ್ತಂಬರಿ ಸೊಪ್ಪು ಕೀಳೋಣ ಅಂಥೇಳಿ ಬಂದಿದ್ದಾರೆ ಈ ಕಡೆ. ನಾವೇ ಬೆಳೆದಿರೋದನ್ನ ನಾವೇ ಕಿತ್ಕೊಂಡು ಮಾಡ್ಕೊಂಡು ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಕೀಳ್ತೀನಿ. ಇದು ನಾಟಿ ಕೊತ್ತಂಬರಿ, ಘಮ್ ಅಂತ ಇದೆ, ತುಂಬ ಚೆನ್ನಾಗಿದೆ ಸ್ಮೆಲ್. ಕೊತ್ತಂಬರಿ ದೊಡ್ಡದಾದ್ಮೇಲೆ ಈ ಥರ ಹೂವು ಬಿಡತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ, ಆದರೂ ತೋರಿಸ್ತಾ ಇದ್ದೀನಿ ನಮ್ಮ ಹೊಲದ ಒಂದ್ಸಲ. ಇದು ನಮ್ಮ ದೊಡ್ಡಪ್ಪ ಅವ್ರದ್ದು ಗಂಧದ ಮರ. ಶ್ರೀಗಂಧ ಮತ್ತು ರಕ್ತಚಂದನ ಎರಡೂ ಹಾಕಿದ್ರು. ಶ್ರೀಗಂಧ ಉಳ್ಕೊಂಡಿದೆ, ಬಟ್ ರಕ್ತಚಂದನ ಆಲ್ಮೋಸ್ಟ್ 95% ಹಾಳಾಯ್ತಂತೆ, ನಮ್ಮ ವೆದರಿಗೆ ಸೆಟ್ ಆಗಿಲ್ಲ. ಆ್ಯಂಡ್ ಇದು 7 years ಆಗಿದೆ ಆಲ್ರೆಡಿ. ಇನ್ನೂ 7 years ಹೋದರೆ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು. KSDL ಅವರಿಗೆ ಸೇಲ್ ಮಾಡ್ತೀವಿ, ಇಲ್ಲ ಪ್ರೈವೇಟ್ ಅವ್ರಿಗೆ ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ನಮ್ಮ ದೊಡ್ಡಪ್ಪ ಕರ್ನಾಟಕ ಶ್ರೀಗಂಧ ಬೆಳೆಗಾರರ ಸಂಘದ ಮೆಂಬರು.
ಅವರೆಲ್ಲ ಇದ್ರದ್ದು ಬೈ ಪ್ರಾಡಕ್ಟ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ಸದ್ಯಕ್ಕೆ. ಇಲ್ಲಿ ನೆಲ ತೊಟ್ಟಿ ಮಾಡ್ಕೊಂಡಿದ್ರಂತೆ, ಇವಾಗೆಲ್ಲ ಕೆಡಿಸಿದ್ದಾರೆ. ಆ ಕಡೆ ಬಾಳೆ ಗಿಡ ಹಾಕಿದ್ವಿ, ಅದೇ ಮೆಕ್ಕೆಜೋಳ ಹಾಕಿದ್ದೀವಿ ಅಂತ ಹೇಳಿದ್ನಲ್ಲ ಆ ಪ್ಲಾಟಲ್ಲಿ, ಆವಾಗ ಕೂಡ ಅಲ್ಲಿ ಒಂದು ತೊಟ್ಟಿ ಇತ್ತು, ಅದನ್ನು ಲಾಸ್ಟ್ ಇಯರ್ ಕೆಡಿಸಿದ್ರಂತೆ. ಇದು ಬೆಲ್ಲದ ಹಣ್ಣಿನ ಮರ, ವುಡ್ ಆ್ಯಪಲ್ ಅಂತ ಕರೀತಾರೆ. ಯಾವತ್ತಾದರೂ ತಿಂದಿದ್ರೆ ನನಗೆ ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಸಖತ್ ಇಷ್ಟ. ಅದಕ್ಕೆ ಬೆಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿಬೋದು. ಇಟ್ ವಿಲ್ ಬಿ ವೆರಿ ಟೇಸ್ಟಿ. ನಮ್ಮ ಹೊಲ ಆ ಕಡೆ ತೋರಿಸಿದ್ನಲ್ಲ ಅಲ್ಲಿದೆ. ಮೆಣಸಿನ್ಕಾಯಿ ಗಿಡ ಕೆಂಪಗಾಗಿ ಹೋಗಿದೆ ಆಲ್ರೆಡಿ. ಇದು ನಮ್ಮ ಹೊಲದಲ್ಲಿ ಪೂಜೆ ಮಾಡೋ ಮರ, ಭೂತಪ್ಪನ ಮರ ಅಂತ ಕರಿತೀವಿ. ವರ್ಷಕ್ಕೆ ಒಂದ್ಸಲ ಆರಾಧನೆ ಮಾಡ್ತೀವಿ. ಇದರಿಂದ ಏನು ಲಾಭ ಅಂತ ಹೇಳಿದ್ರೆ ಹೊಲಕ್ಕೆ ಹುಳ ಹುಪ್ಪಡೆ ಏನೂ ಬರಬಾರ್ದು ಆ್ಯಂಡ್ ಎಲ್ಲ ಬೆಳೆದಿರೋದೆಲ್ಲ ಚೆನ್ನಾಗಿ ಆಗಲಿ ಅನ್ನೋ ನಂಬಿಕೆ. ಇದು ಭೂತಪ್ಪ ಮರ ಅಂತ ನಮ್ಮ ಸುತ್ತಮುತ್ತ ಇರೋ ಹೊಲಗಳಿಗೆಲ್ಲ ಇಲ್ಲಿ ಎಲ್ಲರೂ ವರ್ಷಕ್ಕೊಂದ್ಸಲಿ ಅಡುಗೆ ಮಾಡಿಸಿ ಆರಾಧನೆ ಮಾಡಿ ಪೂಜೆ ಮಾಡ್ಕೊಂಡು, ಅದ್ರ ಉದ್ದೇಶ ಅಂದರೆ ಹುಳ ಹುಪ್ಪಡೆ ಕಾಟ, ಕಾಡು ಪ್ರಾಣಿಗಳ ಕಾಟ, ಕಳ್ಳರ ಕಾಟ ಯಾವುದು ಇದು ಬರಬಾರ್ದು, ಏನು ತೊಂದರೆ ಬಂದರೆ ನೋಡ್ಕೊಳಪ್ಪ ಅಂತ ಅಡುಗೆ ಎಲ್ಲ ಮಾಡಿಸಿ ಆರಾಧನೆ ಮಾಡಿ ಊಟಕ್ಕೆ ಹಾಕ್ತಾರೆ ಊರೆಲ್ಲ. ತುಂಬ ಮಡಿಯಿಂದ ಅಡುಗೆ ಮಾಡ್ತೀವಿ, ಎಂಜಲ್ ಆಗಬಾರ್ದು. ಆ್ಯಂಡ್ ಅಡುಗೆ ಮಾಡ್ಕೊಂಡು ಬಂದು ಹೊಲದಲ್ಲೇ ಎಲ್ಲರೂ ಊಟ ಮಾಡ್ತೀವಿ. ಅದನ್ನು ಒಂದ್ಸಲ ಬಂದಾಗ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ. ಆ್ಯಂಡ್ ಎವ್ರಿ ಇಯರ್ ನಾವು ಇದನ್ನು ಮಾಡಲೇಬೇಕು. ನಾವಿಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ದೂರದಲ್ಲಿ ನವಿಲು ಕೂಗ್ತಿದ್ದಾವೆ, ಕೇಳಿಸ್ತಿದೆಯೋ ಇಲ್ವೋ ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ನಮ್ಮ ಊರ ಕಡೆ ನವಿಲು ಕಾಟ ಸ್ವಲ್ಪ ಜಾಸ್ತಿನೇ. ಭೂತಪ್ಪನ ಮರ ಪೂಜೆ ಮಾಡ್ಕೊಂಡು ಮತ್ತೆ ನಮ್ಮ ಅಣ್ಣ ಅವ್ರ ಹೊಲದ ಕಡೆ ಹೋದೆ. ಹೀರೆಕಾಯಿ ಬಳ್ಳಿ ಇದು. ಆಗಲೇ ಕೂಲಿಯವ್ರು ಬಂದಾಗ ಒಂದು ಸ್ವಲ್ಪ ಕಿತ್ಕೊಂಡ್ರು. ನಮ್ಮ ಅಣ್ಣ ಗಾಡಿಯಲ್ಲಿ ನಿಲ್ಸಿದ್ದಾನೆ. ಇವಾಗ ಅಡಿಕೆ ತೋಟದ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿದೆ. ಇವಾಗ ಊಟಕ್ಕೆ ಹೋಗ್ತಿದ್ದಾರೆ. ಗಾಡಿಲೇ ಟಿಫಿನ್ ಬಾಕ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ದೊಡ್ಡಪ್ಪ ಅವ್ರು ಅಡಿಕೆ ಹಾಕ್ಯಾರ. ಎಷ್ಟು ವರ್ಷ ಆಯ್ತಣ್ಣ? 2 ವರ್ಷ ಆಗಿದೆ ಇವಾಗ. ನಮ್ಮ ದೊಡ್ಡಪ್ಪ ಅವ್ರ ಪ್ಲಾಟು ಎಲ್ ಶೇಪಲ್ಲಿ ಇದೆ ಅಲ್ಲಿವರೆಗೂ, ಗಂಧದವರೆಗೂ. ಅದ್ರ ಪಕ್ಕದಲ್ಲಿ ನಮ್ಮದು ಬಾಕ್ಸ್ ಶೇಪಲ್ಲಿ ಇದೆ. ನಮ್ಮ ಅಣ್ಣವರು ಕೃಷಿ ಹೊಂಡ ಮಾಡಿಸಿದ್ದಾರೆ ಇಲ್ಲಿ. ಇದು ಮಾಡಿಸೋದ್ರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಬೋರ್ ತಂಪಾಗತ್ತೆ, ಹಾಗೆ ವಾಟರ್ ಸ್ಟಾಕ್ ಕೂಡ ಇರುತ್ತೆ ಅನ್ಸೋದಲ್ಲ. ಹೌದು, ಇದು ನಮ್ಮ ಅಣ್ಣವ್ರು ಮೆಕ್ಕೆಜೋಳ ಹಾಕ್ಯಾರೆ. ಮೆಕ್ಕೆಜೋಳ ಪಕ್ಕದಲ್ಲೇ ನಮ್ಮ ಅಣ್ಣವರು ಅಡಿಕೆ ಹಾಕ್ಯಾರ. ಇದು 1 ವರ್ಷದ ಸಸಿ, ಹಾಕಿ 2 ವರ್ಷ ಆಗಿದೆ. ಸೊ ಇದ್ರ ಆಯಸ್ಸು 3 ವರ್ಷ ಇವಾಗ. ನೆನ್ನೆ ಇಲ್ಲಿ ಅಣ್ಣ ಬೇಸಾಯ ಮಾಡುವಾಗ ನಾನು ಬಂದಿದ್ದೆ, ಕುಂಟೆ ಬೇಸಾಯ ಮಾಡ್ತಾಯಿದ್ರು. ಆದರೆ ಅದು ವಿಡಿಯೋ ಎಲ್ಲ ಕರಪ್ಟ್ ಆಗಿಬಿಟ್ಟಿತ್ತು, ಯಾಕೋ ಗೊತ್ತಿಲ್ಲ. ಹಾಗಾಗಿ ಇವತ್ತು ಮತ್ತೆ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದಿರೋದು 2 ಎಕರೆ. ಅದ್ರ ಪಕ್ಕದಲ್ಲೇ ಇನ್ನೂ 2 ಎಕರೆಯಲ್ಲಿ ದೊಡ್ಡ ಗಿಡಗಳು ಹಾಕಿ 7-8 ವರ್ಷ ಆಗ್ತಾ ಬಂತು. ಇದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ನಾನು ಬರ್ತೀನಿ ಅಂತ ಹೇಳಿ ನಮ್ಮ ಅಣ್ಣಂದ್ರ ಜೊತೆ ಓಡ್ಕೊಂಡು ಬಂದಿದ್ದೆ. ಅವ್ರು ಹೇಳಿದರು ಸಮ್ಮರು ನಿನ್ಗಾಗಲ್ಲ, ತಲೆ ಸುತ್ತುತ್ತೆ ಅಂತ. ಆದರೂ ಜೋರಾಗಿ ಬಂದು ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೆ. ನಮ್ಮ ನರಿಯಣ್ಣ ಇದ್ದವನು 1 ರೌಂಡ್ ಇದನ್ನು ಆ ಕಡೆಗೆ ಹೋಗಿ ಅವನಿಗೆ ಕೊಟ್ಬಿಟ್ಟು ವಾಲ್ ವಿಸ್ಕೊಂಡು ಬಾ ಅಂತ ಹೇಳಿದ್ದ. ಆ ಟೈಮಲ್ಲಿ ಅಷ್ಟಕ್ಕೇನೆ ನಂಗೆ ಸುಸ್ತಾಯಿತು ಅಂತ ಹೇಳಿ ಮಧ್ಯಾಹ್ನಕ್ಕೆ ತಂದಿದ್ದು ಊಟನೆಲ್ಲ ಬೆಳಗ್ಗೆನೇ ತಿಂದು ಮುಗಿಸ್ಬಿಟ್ಟೆ. ಅದಾದಮೇಲೆ ನಮ್ಮ ಅಣ್ಣ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ಟು ಬಂದರು. ಇವೆಲ್ಲ ಆಲ್ರೆಡಿ ಫಸ್ಲಿಗೆ ಬಂದಿದ್ದಾವೆ. ಆಲ್ಸೋ ನಮ್ಮ ಅಣ್ಣಂದರು ಹೊಲಗಳನ್ನೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಯಾರ. ಆಮೇಲೆ ತೋರಿಸ್ತೀನಿ. ಆ ರೀಜನಲ್ಲಿ ಒಂದು ತೊಟ್ಟಿ ಇತ್ತು, ಅದನ್ನ ಅಣ್ಣಂದರು ಕೆಡಿಸಿದಾರಂತೆ. ಅಲ್ಲಿ ಒಂದು ಮರ ಇದೆ, ಬೇವಿನ ಮರ. ಅದು ನಮ್ಮ ಪಿಟ್ ಸ್ಟಾಪ್ ಆಗಿತ್ತು. ಹೊಲಕ್ಕೆ ಯಾವಾಗ ಬಂದ್ರೂ ಅಲ್ಲಿ ಒಂದು ಕಡೆ ಕುತ್ಕೊಂಡ್ಬಿಡ್ತಾ ಇದ್ದೆ. ಇವರೆಲ್ಲ ಇವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬಂದು ನನ್ನ ಕರ್ಕೊಂಡು ಹೋಗೋರು. ನಾನು ಅಲ್ಲಿ ಮಣ್ಣು ಆಗುತ್ತೆ ತಲೆ ಅಂತಂದ್ರೂ ಕೇರ್ ಮಾಡ್ದಲ್ಲೇ ಮಲ್ಕೊಂಡ್ಬಿಡ್ತಾ ಇದ್ದೆ. ತುಂಬ ಚೆನ್ನಾಗಿರೋದು, ಅದು ಒಂಥರ ಎಕ್ಸ್ಪೀರಿಯೆನ್ಸು. ನಮ್ಮ ಹಸುಗಳು ಮೇಯೋದಕ್ಕೆ ಇಲ್ಲೇ ಹುಲ್ಲು ಬೆಳ್ಕೊಂಡಿದ್ದಾರೆ. ನಮ್ಮ ಅಣ್ಣಂದ್ರು ನೆಲನೆಲ್ಲ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಮಣ್ಣು ಸ್ವಲ್ಪ ಒದ್ದೆ ಇದೆ, ಇದ್ರ ಮೇಲೆ ನಡೀತಾ ಇದ್ರೆ ತುಂಬ ಚೆನ್ನಾಗಿ ಫೀಲ್ ಆಗ್ತಾ ಇದೆ.
ನಮ್ಮ ನೆಲಗಳೆಲ್ಲ ಒಂದೇ ಕಡೆ ಇದೆ. ಫಸ್ಟ್ ನಮ್ಮ ದೊಡ್ಡಪ್ಪ ಅವ್ರದ್ದು ಒಂದು 30 acres ಹತ್ತತ್ರ ಇದೆ. ಅದಾದಮೇಲೆ ನಮ್ಮ ದೊಡ್ಡಪ್ಪ ಅವ್ರದ್ದು 13 to 14 acres ಇದೆ. ಅದಾದಮೇಲೆ ನಮ್ಮದು ಒಂದು 10 to 11 acres ಇದೆ. ಅದ್ರ ಪಕ್ಕದಲ್ಲಿ ನಮ್ಮ ಅಣ್ಣ ಅವ್ರದ್ದು 30 acres ಇದೆ. 33 ಆಗಿದೆ ಅನ್ಸುತ್ತೆ ಮೋಸ್ಟ್ಲಿ, ಲೆಕ್ಕ ಇಟ್ಟಿಲ್ಲ. ಇಲ್ಲಿ ನಮ್ಮ ಅತ್ತೆ ಅವರಿಗೆ 4 acres ಕೊಟ್ಟಿದ್ದೀವಿ. ನೆನ್ನೆ ಇಲ್ಲೇ ನಮ್ಮ ಮನೆ ನಾಯಿ ಬಂದಿತ್ತು, ಅದ್ರ ಜೊತೆ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ದೀನಿ ಅಂತ ಹೇಳಿ ಆಟ ಆಡ್ತಿದ್ದೆ. ಅದ್ರದ್ದು ಎಲ್ಲ ವೀಡಿಯೋ ಕರಪ್ಟಾಗಿ ಡಿಲೀಟ್ ಆಗಿಬಿಟ್ಟಿದೆ. ತುಂಬ ಬೇಜಾರಾಯಿತು. ಹಾಗಾಗಿ ಇವತ್ತು ಮತ್ತೆ ಹೊಲಕ್ಕೆ ಬಂದಿದ್ದೆ. ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನಮ್ಮ ಅಣ್ಣಂದ್ರಿಗಿರೋ ಅಷ್ಟು ಎನರ್ಜಿ ನನಗೆ ಒಂದಿನ ಸಿಗಲಿ ಅಂತ ಬೇಡ್ಕೊತೀನಿ. ಬಿಕಾಸ್ ದೇ ಆರ್ ಲೈಕ್ ಸೋ ಫಿಟ್ ಆ್ಯಂಡ್ ಫೈನ್. ಬೆಳಗ್ಗೆ ಬಂದು ಸಂಜೆ ಹೋದ್ರೂ ಅವ್ರ ಫುಲ್ ಎನರ್ಜಿ ಕಡಿಮೆ ಆಗಿರೋದಿಲ್ಲ. ಬಟ್ ನನಗೆ ಬಂದು 1 hour 2 hour ಆಗಿದ ತಕ್ಷಣ ಸುಸ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅಭ್ಯಾಸ ಇಲ್ವಲ್ಲ. ಆಲ್ಸೋ ಇದೇ ಚಿಕ್ಕ ಅಡಿಕೆ ಗಿಡಗಳ ತೋಟದಲ್ಲಿ ಅಣ್ಣ ಟ್ರ್ಯಾಕ್ಟರಲ್ಲಿ ಕುಂಟೆ ಹೊಡಿತಾ ಇದ್ರು. ನಾನು ಸ್ವಲ್ಪ ಒಂದು ರೌಂಡ್ ಹೊಡೆದೆ, ಅಂದರೆ ಅಲ್ಲಿ ಹೊಡೆದಿಲ್ಲ, ಇಲ್ಲಿ ಖಾಲಿ ನೆಲದಲ್ಲಿ ಹೊಡೆದಿದ್ದೆ. ಅದು ಕೂಡ ವಿಡಿಯೋ ಕರಪ್ಟ್ ಆಗಿದೆ. ನಮ್ಮಣ್ಣ ಅಂದ್ರೆ ತುಂಬ ಸಪೋರ್ಟಿವ್ ಇರ್ತಾರೆ, ಏನೇ ಗೊತ್ತಿಲ್ಲ ಅಂದ್ರೂ ಹೇಳ್ಕೊಡ್ತಾರೆ. ಆ್ಯಂಡ್ ದೇ ಆರ್ ಲೈಕ್ ವೆರಿ ಜೋವಿಯಲ್, ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ಜೊತೆ ಇದ್ರೆ ಟೈಮ್ ಸ್ಪೆಂಡ್ ಮಾಡೋದೇ ಗೊತ್ತಾಗೋದಿಲ್ಲ ಆ್ಯಕ್ಚುಲಿ. ಚಿಕ್ಕ ವಯಸ್ಸಿಂದನೂ ತುಂಬ ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ ನನ್ನ. ಇದು ಕತ್ತಳೆ ಗಿಡ ಅಂತ. ಇದನ್ನ ತಗೊಂಡು ಬಂದು ಒಣಗಿಸಿ ಅದರಿಂದ ಹಗ್ಗ ಮಾಡ್ತಾರೆ ಎತ್ತುಗಳಿಗೆ. ಹಾಗೆ ಇದು ಹೊಲ ಮತ್ತು ತೋಟದ ಸುತ್ತ ಬೌಂಡ್ರಿ ಥರ ಕೂಡ ಬೆಳೆಸ್ಕೊಳ್ತಾರೆ ಸೇಫ್ಟಿ ಪರ್ಪಸ್ಸಿಗೆ. ನನ್ನ ತಂಗಿ ಚಿಟ್ಟೆ ಹಿಡಿತಾ ಇದ್ದಾಳೆ. ಇವಳಿಗೂ ನನಗೂ ವ್ಯತ್ಯಾಸ ಇರೋದು ಬರೀ 4 ವರ್ಷ ಅಷ್ಟೇ. ಇವಳು ನಮ್ಮ ಅಕ್ಕನ ಮಗಳು. ಇಲ್ಲಿಂದ ನಮ್ದು ಆ್ಯಕ್ಚುಲ್ ಹೊಲ ಸ್ಟಾರ್ಟು. ನಮ್ಮ ಅತ್ತೆ ಅವ್ರದ್ದು, ನಮ್ಮದು, ದೊಡ್ಡಪ್ಪ ಅವ್ರದ್ದು, ಅಣ್ಣ ಅವ್ರದ್ದು, ದೊಡ್ಡಪ್ಪ ಅವ್ರದ್ದು ಎಲ್ಲ ಇಲ್ಲೇ ಬರುತ್ತೆ. ನಾವಿಲ್ಲಿ ಕೂಗ್ತು ಕೇಳಿಸ್ತಾ? 100 ಎಕರೆ ಜಮೀನಿದ್ರೂ ನಾನು ಈ ಕಡೆ ಬರೋಕ್ಕೆ ಆಗಿರಲಿಲ್ಲ. ಹಾಗೆ ನಾನು ಎಲ್ಲ ಕೂಡ ನೋಡೂ ಇಲ್ಲ. ಇವತ್ತು ಸ್ವಲ್ಪ ನೋಡಿದ್ದೀನಿ. ಇನ್ಫ್ಯಾಕ್ಟ್ ನಮ್ಮ ಅಣ್ಣ ಅವ್ರ ಹೊಲದ ಕಡೆ, ನಮ್ಮ ದೊಡ್ಡಪ್ಪ ಅವ್ರ ಹೊಲದ ಕಡೆ ಎಲ್ಲ ಫಸ್ಟ್ ಟೈಮ್ ಹೋಗಿದ್ದಿದ್ದು ನಾನು. ಹಾಗೆ ನಂಗೆ ಟ್ರ್ಯಾಕ್ಟರ್ ಓಡಿಸೋದನ್ನು ಕಲ್ತ್ಕೊಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಅದನ್ನು ನಮ್ಮ ಅಣ್ಣನಿಗೆ ಹೇಳ್ಕೊಡು ಅಂತ ಕೇಳ್ತಾ ಇದ್ದೆ. ಹೇಳ್ಕೊಡ್ತಿದ್ದಾರೆ ನೋಡಿ. ಇನ್ಫ್ಯಾಕ್ಟ್ ನೆನ್ನೆ ಬೇಸಾಯ ಮಾಡುವಾಗ ಅರ್ಧ ದಿನ ನಮ್ಮ ಅಣ್ಣನ ಜೊತೆನೇ ಕೂತ್ಕೊಂಡಿದ್ದೆ. ಎಲ್ಲ ಅವ್ರು ಮಾಡೋದನ್ನೆಲ್ಲ ನೋಡ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಮೈನೋವಾಗಿತ್ತು. ಆದರೆ ನಮ್ಮ ಅಣ್ಣವ್ರಿಗೆ ಏನಕ್ಕೆ ಮೈನೋವಾಗಿಲ್ಲ ಅಂತ ಅನ್ಕೊತಾ ಇದ್ದೆ. ನಮ್ಮನೇಲೆ 2 ಟ್ರ್ಯಾಕ್ಟರ್ ಇರೋದ್ರಿಂದ ಒಂದಲ್ಲ ಒಂದಿನ ಚೆನ್ನಾಗಿ ಓಡಿಸೋದು ಕಲ್ತ್ಕೊತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಹಾಗೆ ನಮ್ಮ ಬಸಣ್ಣ ದನಗಳನ್ನ ಹೊಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಆ ಕಡೆಗೆ ಹೊರಟ್ವಿ. ಟ್ರ್ಯಾಕ್ಟರಲ್ಲಿ ಒಳ್ಳೆ ಕನ್ನಡ ಸಾಂಗ್ಸ್ ಹಾಕ್ಕೊತಿದ್ರು ನಮ್ಮಣ್ಣ. ಒಂಥರ ಫುಲ್ ನ್ಯಾಚುರಲ್ ಪಾರ್ಟಿ ಥರ ಫೀಲ್ ಆಗ್ತಾ ಇತ್ತು. ಮತ್ತು ದಿನ ನಮ್ಮ ಅಣ್ಣ ದನ ಓಡ್ಕೊಂಡು ಬಂದಾಗ ಅದ್ರ ಹಿಂದೆನೇ ನಮ್ಮ ನಾಯಿ ಓಡ್ಕೊಂಡು ಬರತ್ತಂತೆ. ಇವತ್ತು ನನ್ನ ಹೊಲದಲ್ಲಿ ನೋಡಿ ಅವ್ನು ಓಡ್ ಬಂದು ಕೈ ಮೈಯೆಲ್ಲ ಪರ್ಚ್ ಹಾಕ್ಬಿಟ್ಟ. ಏನಿಲ್ಲಿ ಏನಿಲ್ಲಿ ಯಾವಾಗ ಬಂದೆ ಅಮ್ಮ? ಸಾಕು. ನಾನು ನಮ್ಮ ಹೊಲಗಳೆಲ್ಲ ಅಡ್ಡಾಡ್ಕೊಂಡು ಬರೋ ಅಷ್ಟರಲ್ಲಿ ನಮ್ಮ ಬಸಣ್ಣ ಹಸುಗಳಿಗೆ ಹಸಿ ಹುಲ್ಲನ್ನ ಕಿತ್ತಿಟ್ಟಿದ್ರು. ಅದನ್ನು ಏನು ಮಹಾ ಎತ್ತೀನಿ ಅಂತ ಹೇಳ್ತಿದ್ದೆ, ಆದರೆ ಸಿಕ್ಕಾಪಟ್ಟೆ ಭಾರ ಇತ್ತು. ನೋಡಿ ಅದು ಹೆಂಗಿದೆ ಮಜಾ ಅಂತ. JDS ಚಿಹ್ನೆನ ರೀಕ್ರಿಯೇಟ್ ಮಾಡ್ತಾ ಇದ್ದೆ ನಾನು. ಅಲ್ಲಿಂದ ಹಾಗೆ ಹುಲ್ಲಿನ ಹೊರೆ ತಗೊಂಡು ಮನೆ ಕಡೆಗೆ ಹೊರಟ್ವಿ. ನಮ್ಮ ನಾಯಿ ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಅಣ್ಣನ ಬಿಟ್ಟು ನಮ್ಮನ್ನು ಫಾಲೋ ಮಾಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತು. ಇದನ್ನು ಮೇಲೆ ಹತ್ತಿಸ್ಕೊಂಡ್ರೆ ಹೆಗರ್ತಾನೆ ಅಂಥೇಳಿ ಅವ್ನು ಫಾಲೋನೇ ಮಾಡ್ಕೊಂಡು ಬರಲಿ ಅಂಥೇಳಿ ಕೆಳಗೆ ಬಿಟ್ಬಿಟ್ಟಿದ್ವಿ. ಆಮೇಲೆ ಎಗರಿದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಹಾಗೆ ಹೋಗ್ತಾ ದಾರಿಲಿ 2 ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು. ಒಂದು ಈ ಕುರಿ ಮತ್ತು ಹಸುಗಳದು, ಇನ್ನೊಂದು ಟ್ರ್ಯಾಕ್ಟರ್ ಅಪೋಸಿಟಲ್ಲಿ ಬಂದಿತ್ತು. ಈ ಟ್ರಾಫಿಕ್ ಜಾಮಲ್ಲಿ ತಗ್ಲಾಕೊಂಡ್ರೆ ಎಷ್ಟೊತ್ತಾದ್ರೂ ಬೇಜಾರಾಗಲ್ಲ ಬಿಡಿ. ನಮ್ಮ ಹೊಲದ ಕಡೆ ಹೋಗ್ತಾ ದಾರಿಲಿ ಹುತ್ತದಲ್ಲಿ ಹಾವಿನ ಪೊರೆ ಬಿಟ್ಟಿದೆ. ಇದು ನಾಗಪ್ಪನ ಹಬ್ಬ ಆಗಿ ನೆಕ್ಸ್ಟ್ ಟೈಮಲ್ಲೇ ಬಿಟ್ಟಿದ್ಯಂತೆ. ಇಲ್ಲಿ ಹೋಗೋದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ, ಬಟ್ ಆದ್ರೂ ಹತ್ರದಿಂದ ತೋರಿಸೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ನೆನ್ನೆನೂ ಬಂದಿದ್ದೆ. ಇದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಭಯಾನಕವಾಗಿದೆ. ತುಂಬ ದೊಡ್ಡ ಹಾವಂತೆ ಇದು. ಈ ಪಾರ್ಟಲ್ಲಿ ಅದ್ರ ಬಾಟಮ್ ಪಾರ್ಟಿನ ಸ್ಕೇಲ್ಸ್ ಕೂಡ ಕಾಣಿಸ್ತಾ ಇದೆ. ಕರಿಯಜ್ಜಿ ಬಾವಿಯಲ್ಲಿ ಕಪ್ಲೆ ಇಲ್ಲಿ ಇನ್ನೂ ಮುಂದೆನಾ?
ದೂರದಲ್ಲಿ ಹುಣಸೆ ಮರ ಕಾಣಿಸ್ತಿರೋ ಕಡೆ ನಮ್ದು ಕಪ್ಲೆ ಇದೆ, ಅದಕ್ಕೂ ಕೂಡ ಹೋಗೋದಕ್ಕೆ ಟೈಮ್ ಆಗಿಲ್ಲ. ನಾನು ಆ ಕಡೆ ಎಲ್ಲ ಹೋಗಿ ಎಷ್ಟೋ ವರ್ಷಗಳಾಗಿದೆ. ಇನ್ಫ್ಯಾಕ್ಟ್ ನನ್ನ ಲೈಫ್ ಟೈಮಲ್ಲಿ ಒನ್ಸ್ ಆರ್ ಟ್ವೈಸ್ ಅಷ್ಟೇ ನಾನು ವಿಸಿಟ್ ಮಾಡಿರೋದು. ಹಾಗೆ ನಮ್ಮ ತೋಟಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಕೂಡ ಹೋಗೋಕ್ಕಾಗಿಲ್ಲ. ನಮ್ಮ ತೋಟಕ್ಕೆ ಈ ಕಡೆ ದಾರಿಯಿಂದ ಹೋಗಬೇಕು. ಹಾಗೆ ನಮ್ಮ ಮನೆಗಳೆಲ್ಲ ಈ ಕಡೆ ಬರುತ್ತೆ. ನೆನ್ನೆ ನಮ್ಮ ಅಜ್ಜಿ ಮನೆ ಮಾಡಿಯಿಂದ ತೋಟಗಳೆಲ್ಲ ತೋರಿಸಿದ್ನಲ್ಲ ಅದೇನೆ. ಹಾಗೆ ನಾವು ಡೈರೆಕ್ಟಾಗಿ ಟ್ರ್ಯಾಕ್ಟರಲ್ಲಿ ಮನೆವರೆಗೂ ಹೋಗ್ಬಿಟ್ವಿ. ಆನ್ ದ ವೇನೆ ನಮ್ಮ ರಪ್ಪ ಇತ್ತು, ಆದರೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿ ನಮ್ಮ ಅಪ್ಪನ ಕರ್ಕೊಂಡು ಹೋದೆ. ನಮ್ಮ ಮನೆಯಿಂದ ಮೆಟ್ಲು ಇಳ್ಕೊಂಡು ಹೋದ್ರೇ ನಮ್ಮ ರಪ್ಪ ಸಿಕ್ಬಿಡತ್ತೆ. ಮುಂಚೆ ಇಲ್ಲಿ ದನ ಕಟ್ತಾ ಇದ್ವಿ, ಆದರೆ ಇವಾಗೆಲ್ಲ ಬಿದ್ದೋಗ್ಬಿಟ್ಟಿದೆ. ಇದು ಆಲ್ಮೋಸ್ಟ್ ಹಿಂದೆವರೆಗೂ ಇದೆ ಜಾಗ. ಇವಾಗ ಹೋಗೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಶಾದ್ರೆ ಆಗಿದೆ. ನಮ್ಮ ದನ ಇಲ್ಲೂ ಕಟ್ತಾ ಇದ್ವಿ. ನಮ್ಮ ರೊಪ್ಪಕ್ಕೆ ಹೋಗೋ ದಾರಿ ಇದು ಮನೆಯಿಂದ. ಇದು ನಮ್ಮ ಫ್ಯಾಮಿಲಿ ಕಾಮನ್ ಯುಟಿಲಿಟಿ ಏರಿಯಾ. ಟ್ರ್ಯಾಕ್ಟರ್ ಎಕ್ವಿಪ್ಮೆಂಟ್ಸು ಮತ್ತು ಹುಲ್ಲು, ಮೇವು, ಗೊಬ್ಬರ, ತಿಪ್ಪೆ ಗೊಬ್ಬರ ಮತ್ತು ಏನೇನಾದರೂ ಈರುಳ್ಳಿ ಬೆಳೆದ್ರೆ ಇಲ್ಲಿ ಹಾಕ್ಕೊತೀವಿ. ಆ ಥರ ಏನಾದರೂ ಸ್ಟೋರ್ ಮಾಡ್ಕೊಳ್ತೀವಿ. ಹಾಗೆ ನಾವು ಇವತ್ತೇ ಬ್ಯಾಂಗ್ಳೂರು ಹೊರಟಿರೋದ್ರಿಂದ ನಮ್ಮ ಅಣ್ಣನ ಕರ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ಅಮ್ಮ ಎಲ್ಲಿ? ಹಾಯ್. ಅಮ್ಮ ಬರಲಿಲ್ಲ. ಅಣ್ಣನೇನ ಕರ್ಕೊಂಡು ಹೋಗಿದೆ ಅಂತ ಹೇಳಿದ್ರೆ ಕಂಚಿ ಎಳ್ಳಿಕಾಯಿ, ಬುಕ್ಕೆ ಹಣ್ಣು ಮತ್ತು ಕರ್ಬೇವನ್ನೆಲ್ಲ ಕೀಳಿಸ್ಕೊಳ್ಳೋದಕ್ಕೆ. ಒಟ್ನಲ್ಲಂತೂ ಫುಲ್ ಫನ್ ಮಾಡಿದೆ ಇವತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.